ಎಲ್ಲ ಜಾಸ್ತಿ ಆಗಿದೆ. ಮೊದಲು 55-60 ರೂಪಾಯಿ ಇದೆ, ಈಗ 100 ರೂಪಾಯಿ ಆಗಿದೆ. 95 ರೂಪಾಯಿ, 90 ರೂಪಾಯಿ, 100 ರೂಪಾಯಿ. ಪ್ರೈವೇಟಲ್ಲಿ ಇನ್ನೂ 10 ರೂಪಾಯಿ ಜಾಸ್ತಿ, 110-120 ರೂಪಾಯಿ ಇದೆ. ಏನು ಮಾಡೋದು, ಎಲ್ಲರಿಗೂ ಕಷ್ಟ ಇದೆ. ಯುದ್ಧದಿಂದಾಗಿ ವಾರ ಎಫೆಕ್ಟು ಇಡೀ ಪ್ರಪಂಚಕ್ಕೆ ಇದೆ, ನಮಗೆ ಮಾತ್ರ ಅಲ್ಲ. ಇರೋದ್ರಲ್ಲಿ ಸ್ವಲ್ಪ 1000 ರೂಪಾಯಿ ಸಂಪಾದನೆ ಇದೆ, 500 ರೂಪಾಯಿ ಸಂಪಾದನೆ ಆಗ್ತಾಯಿದೆ. ಜೀವನ ಕಷ್ಟ ಇದೆ, ಸರಿ ಹೋಗುತ್ತೆ, ಇನ್ನೂ ಸ್ವಲ್ಪ ಟೈಮ್ ಬೇಕು. ಒಂದು ದಿಢೀರ್ ಏನಿಲ್ಲ. ದಿಢೀರ್ ಅಂದರೆ ಯುದ್ಧದ ಎಫೆಕ್ಟ್ ಇಡೀ ಪ್ರಪಂಚಕ್ಕೆ ಇದೆಯಲ್ಲ, ನಮಗೆ ಮಾತ್ರ ಅಲ್ವಲ್ಲ. ನಾವು ಅರ್ಥ ಮಾಡ್ಕೊಬೇಕು. ಸರ್ಕಾರಗಳು ಏನೂ ಮಾಡೋಕ್ಕಾಗಲ್ಲ. ಇದು ನಮ್ಮ ದೇಶದ ಬರೀ ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ವಲ್ಲ, ಇಡೀ ಪ್ರಪಂಚಕ್ಕೆ ಸಂಬಂಧಪಟ್ಟಿದ್ದು. ಯುದ್ಧಕ್ಕೂ ನಮಗೂ ಸಂಬಂಧ ಇಲ್ಲ ಅಂದರೂ ಅದ್ರ ಎಫೆಕ್ಟು ಪ್ರತಿಯೊಬ್ಬರಿಗೂ ಆಗ್ತಾಯಿದೆ, ಇಡೀ ಪ್ರಪಂಚಕ್ಕೆ ಆಗ್ತಾಯಿದೆ. ಆಟೋದವ್ರಿಗೆ ಅಂದರೆ ನಾವು ಅವತ್ತು ದುಡ್ದು ಅವತ್ತು ತಿನ್ನೋರಲ್ವ, ಅದರಿಂದ ಆಟೋದವ್ರಿಗೆ ಕಷ್ಟ ಇಲ್ಲ. ಸೇವಿಂಗ್ಸ್ ಮಾಡೋದು ತುಂಬ ಕಮ್ಮಿ. ನಾವು ಆಟೋದವರು ಅವತ್ತು ದುಡ್ದಿದ್ದು ಅವತ್ತು ಖರ್ಚು ಮಾಡ್ಬಿಡ್ತೀವಿ. ನಾಳೆ ಬೆಳಗ್ಗೆ ನಮ್ಮ ಹತ್ರ ಟೀ ಕುಡಿಯೋಕ್ಕೆ ಕಾಸಿಲ್ಲ, ಆ ಥರದವರು ಕೆಲವರು ಇರ್ತಾರೆ. ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾರೆ, ಅವರು ಟ್ಯಾಕ್ಸ್ ಬಿಡ್ತಾರ, ಕೇಂದ್ರ ಸರ್ಕಾರದವ್ರು ಟ್ಯಾಕ್ಸ್ ಬಿಡ್ತಾರ, ರಾಜ್ಯ ಸರ್ಕಾರದವ್ರು ಟ್ಯಾಕ್ಸ್ ಬಿಡ್ತಾರ. ಟ್ಯಾಕ್ಸ್ ಅವ್ರು ಕಮ್ಮಿ ಮಾಡಿದ್ರೆ ಏನಾದರೂ ಆಟೋ ಡ್ರೈವರ್ ಬಡವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿದರೆ ಒಳ್ಳೇದಾಗುತ್ತೆ. ಕೇಂದ್ರದಿಂದ ಅವರು ಟ್ಯಾಕ್ಸ್ ಕೊಡ್ತಾ ಇಲ್ಲ ಅಂತ ಅವರೇ ಹೇಳ್ತಾರೆ. ಪ್ರತಿಯೊಂದು ಸ್ಟೇಟ್ಗೂ ಕೊಡ್ತಾರೆ ಟ್ಯಾಕ್ಸು. ಈಗ ಮನೆಗೆ ಒಬ್ಬ ತಂದೆ ಅದವನು ಎಲ್ಲ ಮಕ್ಕಳಿಗೂ ನೋಡ್ಕೊಬೇಕು. ಅದೇ ಥರನೇ ಪ್ರಧಾನಮಂತ್ರಿ ದೇಶದ ಕೇಂದ್ರ ಸರ್ಕಾರ ಅಂದರೆ ಅದು ತಂದೆ ಸ್ಥಾನದಲ್ಲಿ ಇರುತ್ತೆ. ಇಡೀ ಎಲ್ಲ ರಾಜ್ಯಗಳನ್ನೂ ನೋಡಬೇಕು. ನಮ್ಮ ಮನೇಲಿ 10 ಜನ ಮಕ್ಕಳಿದ್ರೆ ಒಬ್ಬ ಅದೆಲ್ಲ ಏನು ಸುಳ್ಳು ಅದು. ಈಗ 10 ರಾಜ್ಯಗಳಿದೆ ಅಂದರೆ 28 ರಾಜ್ಯಗಳಲ್ಲಿ ಒಂದು ರಾಜ್ಯದಿಂದ ಕಮ್ಮಿ ಟ್ಯಾಕ್ಸ್ ಬರುತ್ತೆ, ಒಂದು ರಾಜ್ಯದಲ್ಲಿ ಟ್ಯಾಕ್ಸ್ ಜಾಸ್ತಿ ಬರುತ್ತೆ. ನಮ್ಮದು ಹೋಗುತ್ತೆ, ತಮಿಳ್ನಾಡ್ದು ಹೋಗುತ್ತೆ, ಆಂಧ್ರದು ಹೋಗುತ್ತೆ. ಆದರೆ ಟ್ಯಾಕ್ಸ್ ಜಾಸ್ತಿ ಕೊಡ್ತಿದ್ರು ಬಿಡಿ. ಈಗ ನಿಮ್ಮ ಮನೆಯಲ್ಲಿ 4 ಜನ ಮಕ್ಕಳಿದ್ರೆ ಒಬ್ಬ ಮಗ 1 ಲಕ್ಷ ದುಡಿತಾನೆ, ಇನ್ನೊಬ್ಬ ಮಗ 20,000 ದುಡಿತಾನೆ, ಇನ್ನೊಬ್ಬ ಮಗ 10,000 ದುಡಿತಾನೆ. ಊಟ ಹಾಕೋದು 4 ಮಕ್ಕಳಿಗೆ ಊಟ ಒಂದೇ ಥರ ಹಾಕ್ಬೇಕಲ್ವಾ? 1 ಲಕ್ಷ ಕೊಡೋರಿಗೆ ನಾನು ಊಟ ತುಂಬ ಹಾಕ್ತೀನಿ. ಈಗ ಮಹಾರಾಷ್ಟ್ರ, ಕರ್ನಾಟಕ, ತಮಿಳ್ನಾಡು, ಆಂಧ್ರ ಅವೆಲ್ಲ ನಮ್ಮದೆಲ್ಲ ಸ್ವಲ್ಪ ಚೆನ್ನಾಗಿ ಬೆಳವಣಿಗೆ ಆರ್ಥಿಕವಾಗಿ ಚೆನ್ನಾಗಿರೋ ರಾಜ್ಯಗಳು. ತುಂಬ ಬಡ ರಾಜ್ಯಗಳು ಅಂದರೆ ಈ ಒಡಿಶಾ ಆ ಥರ, ಛತ್ತೀಸ್ಗಢ ಆ ಕಡೆ ಅವೆಲ್ಲ ಬಡ ರಾಜ್ಯಗಳು. ಈ ರಾಜ್ಯಗಳಲ್ಲಿ ಆಗಿದ್ದು ಟ್ಯಾಕ್ಸು, ಆ ರಾಜ್ಯಗಳಾಗಿದ್ದ ಟ್ಯಾಕ್ಸು ಎಲ್ಲ ಒಟ್ಟು ಮಾಡಿ ಎಲ್ಲ ರಾಜ್ಯಗಳಿಗೂ ಹಂಚಬೇಕು. ಈಗ ಜಾಸ್ತಿ ಟ್ಯಾಕ್ಸ್ ಕೊಡಿಲ್ಲ ಅಂದ್ಬಿಟ್ಟು ನಮಗೆ ಜಾಸ್ತಿ ಟ್ಯಾಕ್ಸ್ ಕೊಡೋದು, ದುಡ್ಡು ಕೊಡೋದು. ಅವ್ರೇನು ಟ್ಯಾಕ್ಸ್ ಕೊಟ್ಟಿಲ್ಲ ಅಂದ್ಬಿಟ್ಟು ಅವ್ರಿಗೆ ಕೊಡದೇ ಇರೋದು ಮಾಡೋಕ್ಕಾಗಲ್ವಲ್ಲ. ರಾಜ್ಯ ಸರ್ಕಾರ ಅಂದರೆ ತಂದೆ ಸ್ಥಾನ. ಹಾಗಾಗಿ ನಾವು ಈಗ ಸ್ವಲ್ಪ ದಿನ ಕಷ್ಟ ಅನುಭವಿಸ್ಬೇಕು, ಎಲ್ಲ ಸರಿಯಾಗುತ್ತೆ. ಯುದ್ಧ ಎಲ್ಲ ನಿಂತರೆ ಸರಿಯಾಗುತ್ತೆ. ಕಷ್ಟ ಅನ್ನೋದು ನಮಗೂ ಇದೆ, ಎಲ್ಲರಿಗೂ ಇದೆ. ಆದರೆ ನಮಗೆ ಸ್ವಲ್ಪ ಜಾಸ್ತಿ ಇದೆ. ಅವತ್ತು ದುಡ್ಕೊಂಡು ತಿನ್ನೋರು ಆರ್ಥಿಕವಾಗಿ. ಈಗ ಯಾವುದೇ ಸರ್ಕಾರ ಇದ್ದರೂ ಮಾಡೋದು ಅದೇ ಕೆಲಸನೇ. ಎಲೆಕ್ಷನ್ ಮುಂದೆ ಇಟ್ಕೊಂಡು ಯಾವ ಸರ್ಕಾರ ಜಾಸ್ತಿ ಮಾಡುತ್ತೆ? BJP ಅಂತ. ಈಗ BJP ಇದೆ, BJP ಮೇಲೆ ಹೇಳ್ತೀವಿ. ಅದು ಕಾಂಗ್ರೆಸ್ ಇದ್ದಿರೋ ಅದೇ ಅವ್ರು ಮಾಡ್ತಾ ಇದ್ದು ಅದೇನೇ. ಬೇರೆ ಯಾವ ಸರ್ಕಾರ ಇದ್ದರೂ ಅದನ್ನೇ ಮಾಡೋದು. ಈಗ ಹೇಳೋದು BJP ಇದ್ದಾರೆ, ಅದಕ್ಕೆ ಅವರು ಎಲೆಕ್ಷನ್ ನೋಡ್ಕೊಂಡು ಜಾಸ್ತಿ ಮಾಡಿದ್ದಾರೆ. ಈಗ ಹಳೆ ಚುನಾವಣೆಗಳೆಲ್ಲ ತಗೊಳ್ರಿ, ಅವಾಗೆಲ್ಲ ಅವ್ರು ಜಾಸ್ತಿ ಮಾಡಿಲ್ವಾ? ಎಲೆಕ್ಷನ್ ಆದಮೇಲೆ ಅವರು ಮಾಡಿರೋದು. ಅವರು ಎಲೆಕ್ಷನ್ ಇದೆ ಅನ್ನೋ ಮಾಡಿದರೆ ಅವ್ರಿಗೆ ಯಾರು ಓಟ್ ಹಾಕಲ್ಲ ಅಂದ್ಬಿಟ್ಟು ಗೊತ್ತಲ್ವಾ? ಅದೇ ಥರನೇ ಈಗ ಪಂಚರಾಜ್ಯಗಳು ಎಫೆಕ್ಟ್ ಇದು ಅಂತ ಹೇಳ್ತಾರಲ್ಲ. ಆದರೆ ಈ 2 ತಿಂಗಳಿಂದ ಟ್ಯಾಕ್ಸ್ ಜಾಸ್ತಿ ಮಾಡಿದರೆ ಇದಾರಲ್ವ, 2 ತಿಂಗಳು ಮುಂಚೆ ಜಾಸ್ತಿ ಮಾಡಿ ಎಷ್ಟು ಲಕ್ಷ ಕೋಟಿ ಆಗ್ತಾಯಿತ್ತು ಕೆಲಸ ಸರ್ಕಾರಕ್ಕೆ ಮಾಡಿದರೆ ಎಷ್ಟು ಲಕ್ಷ ಕೋಟಿ ಸೇರ್ತಾ ಇತ್ತು ಗೌರ್ಮೆಂಟ್ಗೆ 2 ತಿಂಗಳಿಂದ. ಅವ್ರು ಮಾಡಿಲ್ಲ. ಯಾಕೆ ಅಂದರೆ ಸಾಧ್ಯವಾದಷ್ಟು ಯುದ್ಧ ಸ್ಟಾಪ್ ಆದರೆ ಮಾಡೋ ಅವಶ್ಯಕತೆ ಬರಲ್ಲ ಅಂತೇಳಿ ಅವರು ವೆಯ್ಟ್ ಮಾಡಿದ್ರು. ಯುದ್ಧ ಸ್ಟಾಪ್ ಆಗಿಲ್ಲ. ನಮ್ಮದು ಇರಾನ್ ಹಾರ್ಮೋಸ್ ಬಂದ್ ಮಾಡಿರೋದ್ರಿಂದ ನಮಗೆ ತೊಂದರೆ ಆಗ್ತಾಯಿದೆ. ಈ ಯುದ್ಧ ನಿಂತರೆ ಎಲ್ಲ ಸರಿಯಾಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಈ ರಾಜ್ಯದ ವಿಚಾರದಲ್ಲಿ ನಮ್ಮ ಸಂಸದರು ಮಾತಾಡಬೇಕಲ್ಲ ಸರ್? ಎಲ್ಲ ರಾಜ್ಯಗಳ ವಿಚಾರದಲ್ಲಿ ಎಲ್ಲ ಸಂಸದರು ಮಾತಾಡಬೇಕು. ನಮ್ಮ ರಾಜ್ಯದ ವಿಚಾರನೇ ಆಗಲಿ, ಸಂಸದರು ಅಂದರೆ ಈಗ ಅವರು ಒಂದು ಕ್ಷೇತ್ರಕ್ಕೆ ಮಾತ್ರ ಇದಾಗಿರ್ತಾರೆ. ಮಂತ್ರಿಗಳು ಅಂದರೆ ಒಂದು ರಾಜ್ಯಕ್ಕೆ ಇದಾಗ್ತಾರೆ. ಬರೀ ಸಂಸದರೇ ಅಲ್ಲ, ಮಂತ್ರಿಗಳು ಕೂಡ ಒಟ್ಟಾಗಬೇಕು. ಎಲ್ಲ ಒಟ್ಟಾಗಬೇಕು. ನಮಗೆ ಪಾಲಿನ ಹಕ್ಕನ್ನ ನಾವು ಕೇಳಬೇಕು. ಆದರೆ ನಮಗೆ ಬೇರೆಗಿಂತ ನಮಗೆ ಜಾಸ್ತಿ ಕೊಡಿ ಅಂತ ಕೇಳೋಕ್ಕಾಗಲ್ಲ. ಅದು ಒಂದು ಹಂಚಿಕೆ ಅಂತ ಇದೆ. ಅದು ಕೇಂದ್ರ ಸರ್ಕಾರ ಮಾಡೋದಲ್ಲ, ಹಂಚಿಕೆ ಮಾಡೋದೇ ಒಂದು ಆಯೋಗ ಇದೆ. ಯಾವ್ಯಾವ ರಾಜ್ಯಗಳಿಗೆ ಎಷ್ಟು % ದುಡ್ಡು ಕೊಡಬೇಕು ಅಂತೇಳಿ ಅವ್ರು ಹಂಚಿಕೆ ಮಾಡ್ತಾರೆ. ನಾವು ಬರೀ ಕೇಂದ್ರ ಸರ್ಕಾರ ಮಾಡಿದೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೊಂದು ಆಯೋಗ ಇದೆ. ಆಯೋಗದ ಮುಂದೆ ನಮ್ಮದು ಇದೇನಿದೆ ಎಲ್ಲ ಇವ್ರು ಕೊಡಬೇಕು. ನಮ್ಮ ಸಂಸದರಾಗಲಿ, ನಮ್ಮ ಕರ್ನಾಟಕ ಸರ್ಕಾರ ಆಗಲಿ, ಅವ್ರನ್ನ ನಾವು ಕೇಳಬೇಕು. ನಮಗೆ ಇಷ್ಟು ಸಾಲ್ತಾ ಇಲ್ಲ ಅನುದಾನ, ನಮ್ಗೆ ಈ ಥರ ಡೆವಲಪ್ಮೆಂಟ್ಗೆ ಇಷ್ಟು ಖರ್ಚುಗಳಿದೆ ಅಂತೇಳಿ ಕೇಳಬೇಕು ಅಷ್ಟೇ. ಕೇಳ್ತಾ ಇಲ್ವಾ ಏನು?
ಕೇಳಬೇಕು ಅಂತ ಹೇಳಿ ಇವ್ರು ಕೇಳ್ತಾ ಇಲ್ಲ ಅಂದ್ರೆ ಏನು ಮಾಡೋದು? ಆಯೋಗದ ಮುಂದೆ ಹೋಗ್ಬೇಕು. ಇವರು ಬರೀ ನ್ಯೂಸ್ ಪೇಪರಲ್ಲಿ ನಾಳೆ ದಿನ ಇವ್ರು ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸೋದು, ಸೈಲೆಂಟಾಗಿರೋದು. ಅದಕ್ಕೇನು ಬೇಕು ದಾಖಲೆಗಳನ್ನ ಕೊಟ್ಟು ಆಯೋಗದ ಮುಂದೆ ಹಣ ಹಂಚಿಕೆ ಮಾಡೋದು ಆಯೋಗ ಎಲ್ಲ ರಾಜ್ಯಗಳಿಗೆ. ದೇಶದಲ್ಲಿ ಕಠಿಣ ಪರಿಸ್ಥಿತಿ ಇದೆ, ಆಲ್ರೆಡಿ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ, ಯುದ್ಧದ ಎಫೆಕ್ಟ್ ಬೀಳ್ತಾ ಇದೆ. ಹೌದು. ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು? ಕೇಂದ್ರ ಸರ್ಕಾರ ಏನು ಮಾಡಿದೆ ಈಗ? ಕೇಂದ್ರ ಸರ್ಕಾರ 2 ತಿಂಗಳಿಂದ ಯುದ್ಧ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಯಾವುದೇ ಬೆಲೆಗಳನ್ನು ಜಾಸ್ತಿ ಮಾಡಿಲ್ಲ. ಅವರು ಸಾಧ್ಯವಷ್ಟು ತಡೆದಿದ್ದಾರೆ. ಇದೇ ಜಾಗದಲ್ಲಿ ಬೇರೆ ಸರ್ಕಾರಗಳು ಇದ್ದಿದ್ರೆ ಅದರ ಕಥೆನೇ ಬೇರೆ ಆಗ್ತಾ ಇತ್ತು. ಪಾಕಿಸ್ತಾನ, ಬಾಂಗ್ಲಾದೇಶ ಆ ದೇಶಗಳೆಲ್ಲ ಇವತ್ತು ಯಾವ ಪರಿಸ್ಥಿತಿ ಅಂತ ನೀವು ನೋಡಿದ್ದೀರಾ. 1 ಲೀಟ್ರ್ ಪೆಟ್ರೋಲ್ 350-400 ರೂಪಾಯಿ ಇದೆ ಪಾಕಿಸ್ತಾನದಲ್ಲಿ. ಬಾಂಗ್ಲಾದೇಶದಲ್ಲಿ ಏನು ಡೀಸೆಲ್ ಪೆಟ್ರೋಲ್ ಏನು ಸಿಗ್ತಾ ಇಲ್ಲ. ನಮ್ಮಲ್ಲಿ 2 ತಿಂಗಳಿಗಾಗೋಷ್ಟು ಪೆಟ್ರೋಲು ಡೀಸೆಲ್ ಸ್ಟಾಕ್ ಇಟ್ಟಿದ್ದಾರಲ್ಲ. ಸಾಲ ಮಾಡ್ತಾ ಇದ್ದರು ಕೇಂದ್ರ ಸರ್ಕಾರದವರು. ಒಂದು ಮುಂದೆ 3 ಲಕ್ಷ ಕೋಟಿ ಸಾಲ ಇಟ್ಟೋಗಿದ್ರು ಯಾರೋ ಕಾಂಗ್ರೆಸ್ ಪಕ್ಷದವರು. 3 ಲಕ್ಷ ಕೋಟಿ ಏನೋ ಆಯಿಲ್ ತರಿಸ್ಕೊಂಡಿದ್ದು. ಅದನ್ನೆಲ್ಲ ತೀರಿಸಿ 2 ತಿಂಗಳು 3 ತಿಂಗಳಿಗಾಗೋಷ್ಟು ಅಂದರೆ ಎಷ್ಟು ಲಕ್ಷ ಕೋಟಿ ಆಗುತ್ತೆ ಅಷ್ಟನ್ನು ನಮ್ಮವರು ಸ್ಟಾಕ್ ಮಾಡಿ ಕೇಂದ್ರ ಸರ್ಕಾರ. ಕಾಂಗ್ರೆಸ್ ಅವರು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಯಾರೋ ಕಾಂಗ್ರೆಸ್ ರಾಜಕೀಯ ಅಷ್ಟೇ, ಅವ್ರಿಗೆ ಗೊತ್ತಿಲ್ವಾ ಇದು ಯುದ್ಧದಿಂದ ಆಗಿರೋ ಎಫೆಕ್ಟು? ಇದು ಯುದ್ಧದಿಂದ ಆಗಿರೋ ಎಫೆಕ್ಟು ಇಡೀ ಪ್ರಪಂಚಕ್ಕೆ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ವಾ? ನಮಗೆ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ವಾ? ನಾವು ಆಟೋ ಓಡಿಸೋದು ನಮಗೆ ಒಂದಿಷ್ಟು ತಿಳುವಳಿಕೆ ಇದೆ, ಅವ್ರಿಗೆಲ್ಲ ಎಷ್ಟಿರಬೇಕು? ಯಾಕೆ ಪ್ರೊಟೆಸ್ಟ್ ಮಾಡ್ತಾರೆ ಅಂತ? ರಾಜಕೀಯ ಅಷ್ಟೇ, ಬೇರೆ ಏನಿಲ್ಲ. ಇದು ಈಗ ಯುದ್ಧ ನಿಂತರೆ 2-3 ತಿಂಗಳಲ್ಲಿ ಎಲ್ಲ ಮತ್ತೆ ನಾರ್ಮಲ್ಗೆ ಬಂದ್ಬಿಡುತ್ತೆ. ಈಗ 3,000 ರೂಪಾಯಿ ಸಿಲಿಂಡ್ರ್ ಜಾಸ್ತಿ ಆಗಿರೋ 1,000 ರೂಪಾಯಿ ಜಾಸ್ತಿ ಆಗಿರೋದು ಮತ್ತೆ ಕಮ್ಮಿ ಆಗುತ್ತೆ. ಒಂದು ಟೈಮಲ್ಲಿ 2-2.5 ಹೋಗಿತ್ತು, 7,700 ರೂಪಾಯಿಗೆಲ್ಲ ಹೋಗಿತ್ತು ಒಂದು ಟೈಮಲ್ಲಿ. ಅದು ಅಂತಾರಾಷ್ಟ್ರೀಯ ಮಾರುಕಟ್ಟೆ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮಲ್ಲಿ 2 ತಿಂಗಳಿಗಾಗೋಷ್ಟು ಎಲ್ಲ ತೈಲ ಸ್ಟಾಕ್ ಇರೋದ್ರಿಂದಾಗಿ ನಾವು ಇಲ್ಲಿವರೆಗೂ ತಡ್ಕೊಂಡಿದ್ದೀವಿ. ನಮ್ಮದು ದೊಡ್ಡ ದೇಶ, ಬೇರೆ ದೇಶಗಳ ಥರ ಒಂದು 5 ಕೋಟಿ 10 ಕೋಟಿ ಜನ ಅಲ್ಲ, 130-140 ಕೋಟಿ ಜನ ಇರೋದು. ಅಷ್ಟು ದೇಶ ಮೇಂಟೈನ್ ಮಾಡಬೇಕು ಅಂದರೆ ಸ್ವಲ್ಪ ಆದರೂ ಕಡಿಮೆ ಆಗಬೇಕಂದ್ರೆ ಹೆಂಗೆ? ಕಡಿಮೆ ಆದರೆ ನಮ್ಮಂಥ ಬಡವ್ರಿಗೆ ಒಳ್ಳೆಯದು. ಆಟೋ ಓಡಿಸೋರಿಗೆ ದಿನಕ್ಕೆ ಒಂದು 500 ರೂಪಾಯಿ ಸಿಗೋದು, ಇನ್ನೊಂದು 200 ರೂಪಾಯಿ ಸಿಕ್ಕಿದ್ರೆ ಮನೆಗೆ ಎಲ್ಲದಕ್ಕೂ ಒಂದು ಅನುಕೂಲ ಆಗುತ್ತೆ ಅಷ್ಟೇ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.